ನಡಿಯ ಇನ್ನು. ಅಯ್ಯೋ ಬಾವ, ಶಿವಮೊಗ್ಗದಿಂದ ಬೆಂಗಳೂರವರೆಗೂ ಮದುವೆಗೆ ಅಂತ ಬಂದು ಊಟನೂ ಮಾಡದೆ ಬರೀ ತಿಂಡಿ ತಿನ್ಕೊಂಡು ಹೋಗ್ತಾ ಇದೀವಲ್ಲ ಬಾವ. ನಿನ್ನ ಯಾವಾಗ್ಲೂ ಊಟದ್ದೇ ಯೋಚನೆ ನಿನಗೆ. ಮುಹೂರ್ತ ಮುಗಿದ ಮೇಲೆ ಮದುವೆ ಮನೇಲಿ ಏನೋ ಕೆಲಸ. ನಡಿಯ. ಹಂಗಲ್ಲ ಬಾವ, ಒಂದ್ 3-4 ಗಂಟೆ ಕಾದಿದ್ರೆ ಅಡಿಗೆ ಮನೇಲಿ ಒಳ್ಳೊಳ್ಳೆ ಐಟಮ್ ಇತ್ತು, ಎಲ್ಲ ತಿನ್ಕೊಂಡು ಹೋಗೋದಿತ್ತು. ಮಹಾರಾಜರ ಮೊಮ್ಮಗನ ಮದುವೆ ಎಲ್ಲರ ಮದುವೆಲ್ಲೂ ಏನಿರುತ್ತೋ ಅದೇ ಇರುತ್ತೆ. ಏನ್ ಚಿಕ್ಕಪ್ಪ ಹೊರಟ್ಬಿಟ್ರಾ? ಇಲ್ಲ, ಮುಹೂರ್ತ ಮುಗಿದ ಮೇಲೂ ನಿಂತಾರ ಹರಟೆ ಹೊಡ್ಕೊಂಡು ಬಿದ್ದಿರ್ತಾರೆ. ಅಯ್ಯ ನಡಿಯೇ. ಹಂಗಲ್ಲ ಚಿಕ್ಕಪ್ಪ, ಬೆಂಗಳೂರವರೆಗೂ ಬಂದಿದ್ದೀರಾ, ನಿಮ್ಮನ್ನೆಲ್ಲ ನಮ್ಮ ಮನೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ನೀವು ಬರಲ್ಲ ಅಂತ ಇವಳು ಬರಲ್ಲ, ನೀವಿಬ್ರು ಬರಲ್ಲ ಅಂತ ಇವನು ಬರಲ್ಲ. ನೋಡು ಸರೋಜಾ, ಇವರಿಬ್ಬರನ್ನ ಬಿಟ್ಟಾಕು. ಮುಂದಿನ ಸಲಿ ಬೆಂಗಳೂರಿಗೆ ಬಂದಾಗ ತಪ್ಪದೆ ಮನೆಗೆ ಬಾ. ಬೆಂಗಳೂರಿನಲ್ಲಿ ನಿನಗೆ ಕಷ್ಟಕ್ಕಾಗೋ ಒಬ್ಬ ಕರ್ಣ ಅಣ್ಣ ಇದ್ದಾನೆ ಅನ್ನೋದನ್ನ ಮಾತ್ರ ಮರಿ. ಸರಿ ಅಣ್ಣ. ನಮ್ಮನೆ ಗೊತ್ತಲ್ಲ ನಿನ್ಗೆ, ಕಾಮಾಕ್ಷಿ ಪಾಳ್ಯ ಗಾರ್ಮೆಂಟ್ ಫ್ಯಾಕ್ಟರಿ ಹತ್ರ ಬಂದು ಕರ್ಣ ಅಂತ ಕೂಗಿದ್ರೆ ಕಲಿಯುಗ ಮುಗಿಯೋವರೆಗೂ ಯಾರು ಬೇಕಾದ್ರೂ ನಮ್ಮ ಮನೇನ ತೋರಿಸ್ತಾರೆ. ಚಿಕ್ಕಪ್ಪ, ಇದೇ ತರ ತಂಗಿ ಮದ್ವೆನು ಬೇಗ ಮಾಡ್ಬಿಡು. ಉಸ್ತುವಾರಿ ಎಲ್ಲ ನಮ್ದೆ. ಅಡಿಗೆ ಮನೆ ಉಸ್ತುವಾರಿ ಫುಲ್ ಅಂದೆ. ಬರ ಅಡಿಗೆ. ಏನ್ ಇವರು ಯಾಕೀಗೆ ಮಾತು ಮುಂಚೆ ಸಿಡುತ್ತಾರೆ ಇವರು? ಮಾತು ಮುಂಚೆ ಅಲ್ಲ, ಹುಟ್ಟೋಕ್ ಮುಂಚೆನೂ ಹಾಗೆ. ಅವನು ಉಸ್ತುವಾರಿಲಿ ನಿನ್ನ ಮದುವೆ ನಡೆಸ್ಬೇಕಂತೆ. ಓಹೋ, ಬಿಟ್ರೆ ಬಾಯ್ ಮುಚ್ಚಿಸ್ತಾನೆ ಬಂಡಿಗೇಡಿ. ಹಂಗಲ್ಲ ಬಾವ, ಮದುವೆಗೆ ಬಂದ ಸಂಬಂಧಿಕರು ನಿಮ್ಮನ್ನ ಸರಿ ಗಮನಿಸ್ಕೊಳ್ಳೇ ಇಲ್ಲ. ಅಂಥದ್ರಲ್ಲಿ ನಮ್ಮ ಕರ್ಣ ಎಷ್ಟು ಚೆನ್ನಾಗಿ ವಿಚಾರಿಸ್ಕೊಂಡ, ಅವನ ಮೇಲೆ ಸಿಡುಕ್ತಿರಲ್ಲ. ಕುತ್ಕೊಳ್ಳ ಸುಮ್ಮನೆ. ಬಂದವರು ಗಂಡು ಹೆಣ್ಣು ಆಶೀರ್ವಾದ ಮಾಡಿ ಹೋಗ್ತಾ ಇರಬೇಕು. ಅದು ಬಿಟ್ಟು ನಿಮ್ಮ ಮಗಳ ಮದುವೆ ಮಾಡ್ತೀರಾ, ಗಂಡು ನೋಡಿದ್ದೀರಾ ಅಂದ್ರೆ ಅವ್ರ ಮನೆ ಯೋಚನೆಗಿಂತ ಬೇರೆಯವ್ರ ಮನೆ ಯೋಚನೆ. ಬಾವ